ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮನೆ ಮಗಳು ರಕ್ಷಿತಾ ಮಾತಾಡ್ತಾ ಇರೋದು. ನಾವಿವತ್ತು ನನ್ನ ಮಗಳು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೋಸ್ಕರ ಹೊಸದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಹಸ್ಬೆಂಡ್ ಬೆಂಗಳೂರಿಂದ ಬಂದಿದ್ದರು, ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಬರ್ತ್ ಸರ್ಟಿಫಿಕೇಟ್ ಸಿಗ್ತೋ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಫೈನಲಿ ನಾವು ಪುರಸಭೆ ಹತ್ರ ಬಂದ್ವಿ. ಅಲ್ಲೊಂದು ಅಂಕಲು, ಇಲ್ಲಮ್ಮ ಆಲ್ರೆಡಿ ಲೇಟ್ ಆಗಿದೆ, ಅವ್ರು ಊಟಕ್ಕೆ ಹೋಗಿದ್ದಾರೆ ಅಂದರು. ಸೊ ಬರೋದು ಬಂದಿದ್ದೀವಿ, ಒಂದು ಸತಿ ಚೆಕ್ ಮಾಡಿಬಿಟ್ಟು ಹೋಗೋಣ ಅಂತ ಒಳಗಡೆ ಹೋದ್ವಿ. ಅಲ್ಲಿ ಒಬ್ಬರು ಫಾರಮ್ ಕೊಟ್ಟು ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳಿದ್ರು. ಸೊ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡು ಫಾರಮ್ ಫಿಲಪ್ ಮಾಡ್ಕೊಂಡು ಹೋಗಿ ಕೊಟ್ಟರೆ ಟೈಮ್ ಆಗಿದೆ ಅಂದ್ಬಿಡೋದ. ಏನಪ್ಪ ಮಾಡೋದು, ಬಂದಿದ್ದ ಕೆಲಸ ಯಾವುದೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಬೇಜಾರಲ್ಲಿ ಬಜ್ಜಿನಾದರೂ ತಿನ್ನೋಣ ಅಂತ ಹೋದರೆ ಆ ಅಂಕಲ್ಲು ಫೋನ್ಪೇನೂ ಇಲ್ಲ, 500 ರೂಪಾಯಿ ಚೇಂಜು ಇಲ್ಲ ಅಂದ್ಬಿಡೋದ. ಸೊ ನಮ್ಮ ಕೈನೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬೇಕ್ರಿಗೆ ಹೋಗಿ ಕೇಕ್ ತಿಂದು ಹಾಗೆ ಮನೆಗೆ ಬೇಕಿರೋ ಹಾಲು ತಗೊಂಡು ಹಾಗೆ ನನ್ನ ಮಗಳು ಜ್ಯೂಸ್ ಬೇಕಂತ ಕೇಳಿದ್ಲು ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಡಿಸಿ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಸೊ ಮನೆಗೆ ಹೋಗ್ಬೇಕಾದ್ರೆ ದಾರಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಸೊ ಈ ದಿನ ಮಾತ್ರ ಚೆನ್ನಾಗಿತ್ತು. ಈ ಬ್ಲಾಗ್ ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಏನಾದರೂ ತಪ್ಪು ಮಾತಾಡಿದರೆ ಸಾರಿ. ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.